ಯೇಸು ಸ್ವಾಮಿ ಮಾಡಿದಂಥ ಪರ್ವತ ಪ್ರಸಂಗಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ. ಈ 3 ಅಧ್ಯಾಯಗಳು ಬಹಳ ಅರ್ಥವುಳ್ಳಂತ ಒಂದು ವ್ಯಕ್ತಿಯ ಜೀವನವನ್ನೇ ರೂಪಾಂತರ ಮಾಡುವಂತ ಅಧ್ಯಾಯಗಳು. 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ವಿವಿಧ ಕಾರ್ಯಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಭೂಮಿಯಲ್ಲಿ ನಾವು ಜೀವಿಸುವಾಗ ಅನುಸರಿಸಬೇಕಾದ ಕೆಲವೊಂದು ಮಾದರಿಯನ್ನ ತಿಳಿಸಿಕೊಟ್ಟದ ನಂತರ ಯೇಸು ಸ್ವಾಮಿ ಹೀಗೆ ಹೇಳಿದನು, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಎರಡನೇದಾಗಿ ತಾನು ಹೀಗೆ ಹೇಳ್ತಾ ಇದ್ದಾನೆ, ಇವತ್ತಿನ ಚಿಂತೆಗಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5 14ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೂ, 14ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೂ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಅವರು ಕೊಂಡಾಡುವರು. ಯಾರು? ಅನ್ಯರು, ಕ್ರಿಸ್ತನನ್ನ ಅರಿಯದೇ ಇರುವವರು. ತಂದೆಯಾದ ದೇವರನ್ನ ಕೊಂಡಾಡಬೇಕಾದ್ರೆ ನಿಮ್ಮಲ್ಲಿರುವಂತ ಬೆಳಕು ಪ್ರಕಾಶವಾಗಬೇಕು. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಕಾಣುತ್ತೇವೆ. ಯೋಹನನ ಸುವಾರ್ತೆ 14ನೇ ಅಧ್ಯಾಯದ 15ನೇ ವಚನ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಯನ್ನ ಕೈಗೊಂಡು ನಡೆಯುವಿರಿ. ಯೇಸುವನ್ನ ಪ್ರೀತಿಸುತ್ತೇನೆ ಅಂತ ಹೇಳುವಂತ ಪ್ರತಿಯೊಂದು ವ್ಯಕ್ತಿಗಳು ಅವನ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರಾಗಿರಬೇಕು. ಇಲ್ಲಿ ಹೇಳಿದಂತ ಭಾಗದಲ್ಲಿ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ. ನಿಶ್ಚಯವಾಗ್ಲೂ ನಮ್ಮೆಲ್ಲರಿಗೂ ಗೊತ್ತಿದೆ, ಯೇಸು ಲೋಕದ ಬೆಳಕಾಗಿದ್ದಾನೆ. ತಂದೆಯಾದ ದೇವರು ತನ್ನನ್ನು ಕುರಿತು ಹೇಳುವಾಗ ಕೀರ್ತನೆ 84:11 ನಾವು ಕಾಣುತ್ತೇವೆ, ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವ ದೇವರು ಸೂರ್ಯನು ಅಂದರೆ ಪ್ರಕಾಶವುಳ್ಳವನಾಗಿದ್ದಾನೆ. ಕಾರಣ, ಈ ದೇವರು ಬೆಳಕನ್ನ ಸೃಷ್ಟಿ ಮಾಡಿದಂತ ದೇವರು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ಅದನ್ನ ಗಮನಿಸಲಿಕ್ಕೆ ಸಾಧ್ಯ. ಭೂಮಿ ಬರಿದಾಗಿಯೂ ಪಾಳು ಬಿದ್ದಿರುವಾಗ, ಅನಾದಿ ಕಾಲದಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಗಳಲ್ಲಿ ಯಾವುದು ದೋಷ ಇರಲಿಲ್ಲ, ಎಲ್ಲವೂ ಉತ್ತಮವಾಗಿತ್ತು. ಲೂಸಿಫರ್ ದೇವರ ಸನ್ನಿಧಾನದಲ್ಲಿದ್ದಂಥ ದೂತನು ತಾನು ಯಾವಾಗ ಪಾಪ ಮಾಡಿದನೋ, ಪಾಪದ ಫಲವಾಗಿ ಅವನನ್ನ ಪರಲೋಕದಿಂದ ದಬ್ಬಲ್ಪಟ್ಟಾಗ ಭೂಮಿಯಲ್ಲಿ ಕತ್ತಲೆಯಿಂದ ಆವರಿಸಲ್ಪಟ್ಟಿತು. ಪಾಪ ಕತ್ತಲೆಯನ್ನ ತರುತ್ತೆ, ಪಾಪ ಕತ್ತಲೆಯನ್ನ ಮುಸುಕುವಂತೆ ಮಾಡುತ್ತದೆ. ಆದರೆ ಪಾಪ ಎಲ್ಲಾ ದಿವಸದಲ್ಲೂ ದಬ್ಬಾಳಿಕೆ ಮಾಡೋದು ದೇವರ ಚಿತ್ತವಲ್ಲ. ಪಾಪದಿಂದ ಅಂದರೆ ಕತ್ತಲೆಯಿಂದ ಒಂದು ಬೆಳಕು ಕೊಡೋದು ದೇವರ ಚಿತ್ತವಾಗಿರುತ್ತದೆ. ಶ್ರದ್ಧೆಯಿಂದ ಗಮನಿಸ್ರಿ. ಆರಂಭದಲ್ಲಿ ನಾವು ಹೇಳುವ ಈ ಭಾಗ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಬೇಕು. ಅದಕ್ಕೋಸ್ಕರ ಇದನ್ನ ಎಚ್ಚರಿಸ್ತಾ ಇದ್ದೇನೆ. ತಂದೆಯಾದ ದೇವರು ಭೂಮಿಯನ್ನ ಹೀಗೆ ಪಾಳು ಬರಿದಾಗಿದ್ದಂತ ಅನಾದಿ ಕಾಲದಿಂದ ಆದಿ ಕಾಲಕ್ಕೆ ಬರ್ತಾ ಇದ್ದಾನೆ. ಆದಿ ಕಾಲದಲ್ಲಿ ತಂದೆಯಾದ ದೇವರು ಅಂದ್ರೆ ತ್ರಿಏಕ ದೇವರು, ತಂದೆ ಇದ್ದಾನೆ, ಕುಮಾರ ಇದ್ದಾನೆ, ಪರಿಶುದ್ಧಾತ್ಮನಿದ್ದಾನೆ. ಈ ಭೂಮಿಯನ್ನ ನವೀಕರಿಸಲಿಕ್ಕೆ ತೀರ್ಮಾನಿಸಿ ಭೂಮಿ ಕತ್ತಲೆಯಿಂದ ಆವರಿಸಲ್ಪಟ್ಟಿದೆ. ಭೂಮಿ ಅಲ್ಲಿ ಬರಿದಾಗಿರುವಂತದಾಗಿದೆ. ಅದನ್ನು ಫಲಭರಿತವಾಗಿ ಮಾಡೋದಿಕ್ಕೆ, ಅದು ಮತ್ತೆ ಯಥಾಸ್ಥಾನಕ್ಕೆ ಬರೋದಿಕ್ಕೆ ಬಿದ್ದೋಗಿರುವ ಕಟ್ಟಡವನ್ನ ಪುನರ್ ನಿರ್ಮಾಣ ಮಾಡುವ ಹಾಗೆ ಈ ಲೋಕವನ್ನ ದೇವರು ಪುನಃ ನಿರ್ಮಿಸಲಿಕ್ಕೆ ಬರ್ತಿದ್ದಾನೆ. ಆಗ ದೇವರು ಕಂಡಾಗ ಕಾರ್ಗತ್ತಲೆಯನ್ನು ಕಂಡು ದೇವರು ಹೀಗೆ ಹೇಳ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 3ನೇ ವಾಕ್ಯ 1-3.
ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆಗ ದೇವರು ಬೆಳಕಾಗಲಿ ಎಂದು ಹೇಳಲು ಬೆಳಕಾಯಿತು. 4ನೇ ವಾಕ್ಯ, ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಆ ಬೆಳಕನ್ನ ಒಳ್ಳೆಯದು ಎಂದು ನೋಡಿದನು. ಕತ್ತಲೆಯನ್ನ ಸಪರೇಟ್ ಮಾಡಿದನು, ಬೇರ್ಪಡಿಸಿದನು. ಬೆಳಕನ್ನ ದೇವರು ಉಂಟು ಮಾಡಿ ಆ ಬೆಳಕು ಒಳ್ಳೆಯದು ಎಂದು ತೀರ್ಮಾನಿಸಿದನು. ಕಾರಣ, ನನ್ನ ದೇವರು ಅವನೇ ಸ್ವತಃ ಬೆಳಕಾಗಿದ್ದಾನೆ. ಬೆಳಕನ್ನ ಅವನು ಸೃಷ್ಟಿ ಮಾಡಿದಲ್ಲ, ಅವನೊಂದೇ ಒಂದು ಮಾತು ಆಜ್ಞೆ ಮಾಡಿದಾಗ ಬೆಳಕು ಬರಲಿಕ್ಕೆ ಸಾಧ್ಯವಾಯಿತು. ಸತ್ಯವೇದ ಗ್ರಂಥದಲ್ಲಿ ನಾವು ಕೀರ್ತನೆ ಪುಸ್ತಕ, ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 27 ವರ್ಸ್ 1, 27ನೇ ಕೀರ್ತನೆ 1ನೇ ವಾಕ್ಯ ಹೇಳುತ್ತದೆ, ಕರ್ತನು ನನ್ನ ಬೆಳಕು, ನನ್ನ ರಕ್ಷಕನು ಆಗಿದ್ದಾನೆ. ಕರ್ತನು ನನ್ನ ಬೆಳಕು. ತಕ್ಷಣವಾಗಿ ಕೀರ್ತನೆಕಾರನು ಹೇಳ್ತಾ ಇದ್ದಾನೆ, ಅವನ ಬೆಳಕು ಮಾತ್ರವಲ್ಲ, ಅವನು ನನ್ನ ರಕ್ಷಕನಾಗಿದ್ದಾನೆ. ಎಲ್ಲಿಂದ ರಕ್ಷಕನಾಗಿದ್ದಾನೆ? ನನ್ನ ದೇವರು ಕತ್ತಲೆಯಲ್ಲಿ ಇದ್ದಂತ ನನ್ನ ಜೀವಿತವನ್ನ ಬೆಳಕಾಗಿ ಮಾಡಿ ನನ್ನನ್ನು ರಕ್ಷಿಸಿದಾತನಾಗಿದ್ದಾನೆ. 104ನೇ ಕೀರ್ತನೆ 2ನೇ ವಾಕ್ಯ ಹೇಳುತ್ತದೆ, ಅವನು ಬೆಳಕನ್ನ ವಸ್ತ್ರದಂತೆ ಒದ್ದುಕೊಂಡಿದ್ದಾನೆ ಅಂತ. ಬೆಳಕನ್ನ ವಸ್ತ್ರದಂತೆ ನಾನು ಸೂಟ್ ಹಾಕಿರುವ ರೀತಿಯಲ್ಲಿ, ನೀವು ಸೀರೆ ಉಟ್ಕೊಂಡಿರೋ ರೀತಿಯಲ್ಲಿ, ನೀವು ಪ್ಯಾಂಟ್ ಶರ್ಟ್ ಹಾಕೊಂಡಿರೋ ರೀತಿಯಲ್ಲಿ ಅವನ ಬೆಳಕನ್ನೇ ಹೊದ್ದುಕೊಂಡಿರುವವನಾಗಿದ್ದಾನೆ. ಹಲ್ಲೆಲೂಯ. ನನ್ನ ದೇವರು ಬೆಳಕುಗಳಲ್ಲಿ ಒಂದು ಬೆಳಕಲ್ಲ, ಅನೇಕ ದೀಪಗಳಲ್ಲಿ ಒಂದು ದೀಪ ಅಲ್ಲ, ಅವನೇ ಸ್ವತಃವಾಗಿ ಬೆಳಕಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಹೇಳಿದರು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಯೋಹನಾನ್ ಸುವಾರ್ತೆ 8:12 ಹೇಳುತ್ತದೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. 1 ಯೋಹನಾನ್ 1ನೇ ಅಧ್ಯಾಯ, ಬುಕ್ ಆಫ್ 1 ಜಾನ್ ಚಾಪ್ಟರ್ 1 ಯೋಹನಾನ್ 1ನೇ ಅಧ್ಯಾಯದ 5ನೇ ವಚನದಿಂದ ಎಸ್, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರು. ಇದರ ಒಳಗಡೆ ಬೆಳಕಿನಲ್ಲಿ ನಡೆಯುವವರು ಮಾತ್ರ ಒಂದು ಆಮೇನ್ ಹೇಳುವಂತರಾಗಿರಲಿ, ಒಂದು ಆಮೇನ್ ಹೇಳುವಂತರಾಗಿರಲಿ. ಹಾಗಾದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ದೇವರು ಬೆಳಕಾಗಿದ್ದಾನೆ, ಬೆಳಕಿನಲ್ಲಿ ನಡೆಯುವ ನಾವುಗಳು ಸಹ ಬೆಳಕಾಗಿದ್ದೇವೆ. ಆಮೇನ್. ಹಾಗಾದ್ರೆ ಈ ಬೆಳಕಿನ ಕುರಿತಾಗಿ ಒಂದೆರಡು ಕಾರ್ಯಗಳು ನಿಮ್ಮ ಅರಿವಿಗೆ ತರಲಿಕ್ಕೆ ಹೋಗ್ತೇನೆ. ಎಲ್ಲರೂ ಈ ಬೆಳಕಿನ ಕಡೆ ಬರಬೇಕು ಎನ್ನುವುದು ದೇವರ ಚಿತ್ತವಾಗಿದೆ. ಎಲ್ಲ ಮನುಷ್ಯನಿಗೂ ಈ ಬೆಳಕು ಕಾಣತಕ್ಕಂತೆ ಯೇಸು ಸ್ವಾಮಿ ತಾನು ಸಾಮ್ಯವನ್ನ ಅಥವಾ ಪರ್ವತ ಪ್ರಸಂಗವನ್ನ ಮಾಡುವಾಗ ತಾನು ವ್ಯಕ್ತವಾಗಿ ಹೇಳಿದನು, ಬೆಳಕು ದೀಪವನ್ನ ಹತ್ತಿಸಿ ಯಾರು ಮಂಚದ ಕೊಡದ ಒಳಗಡೆ ಇಟ್ಟು ಮಂಚದ ಕೆಳಗಡೆ ಇಡೋದಿಲ್ಲ. ದೀಪವನ್ನ ಹತ್ತಿಸಿದ್ರೆ ದೀಪವನ್ನ ಅವನು ಗೋಡೆಯ ಮೇಲೆ ಮಡಗುತ್ತಾನೆ. ನೀನು ನಾನು ಇಸ್ರಾಯೇಲ್ ಜನರ ಕುರಿತಾಗಿ ಹೇಳುವ ಕೆಲ ಮಾತುಗಳಿದೆ. ನೀವುಗಳು ಸಾಧಾರಣ ಜನರಲ್ಲ, ಲೋಕಕ್ಕೆ ಬೆಳಕು ಕೊಡುವವರಾಗಿದ್ದೇವೆ. ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ. ಸತ್ಯವೇದ ಗ್ರಂಥದಲ್ಲಿ ಯೋಹನಾನ್ ಸುವಾರ್ತೆ, ಬುಕ್ ಆಫ್ ಜಾನ್ ಚಾಪ್ಟರ್ 3 3ನೇ ಅಧ್ಯಾಯ 19ನೇ ವಾಕ್ಯದಿಂದ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಶ್ರದ್ಧೆಯಿಂದ ಗಮನಿಸಿರಿ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನೆಂಬ ಬೆಳಕು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದಾಗ್ಲೂ ಬೆಳಕಿದೆ, ಬೆಳಕಿಲ್ಲ ಅಂತಲ್ಲ, ಬೆಳಕಿದೆ. ಆದರೂ ಜನ ಕತ್ತಲೆಯನ್ನೇ ಪ್ರೀತಿಸುತ್ತಾರೆ. ಈ ಕತ್ತಲೆ ಅಂದ್ರೆ ಏನು? ಈ ಕತ್ತಲೆ ಅಂಧಕಾರವನ್ನು ತೋರಿಸುತ್ತೆ, ಅಂಧಕಾರ ನಿರಾಶೆಯನ್ನು ತೋರಿಸುತ್ತೆ, ನಾಶನವನ್ನು ತೋರಿಸುತ್ತೆ, ದುಃಖವನ್ನು ತೋರಿಸುತ್ತೆ, ಇಕ್ಕಟ್ಟನ್ನು ತೋರಿಸುತ್ತೆ, ರೋಗವನ್ನು ತೋರಿಸುತ್ತೆ,
ಶಾಪವನ್ನ ತೋರಿಸುತ್ತೆ, ಆದರೆ ಬೆಳಕು ನಿಮಗೆ ಆಶೀರ್ವಾದವನ್ನ ತೋರಿಸುತ್ತೆ, ಸೌಖ್ಯವನ್ನ ತೋರಿಸುತ್ತೆ, ಜಯವನ್ನ ತೋರಿಸುತ್ತೆ, ವಿಶಾಲತೆಯನ್ನು ತೋರಿಸುತ್ತೆ, ಸಮಾಧಾನವನ್ನ ತೋರಿಸುತ್ತೆ. ಈ ಬೆಳಕು ಲೋಕದಲ್ಲಿ ಬಂದಿರುವಂತದಾಗಿದೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದಿದ್ದು ನಿನ್ನ ಜೀವನ ಕತ್ತಲೆ ಮಾಡೋದಕ್ಕಲ್ಲ. ಬೆಳಕು ಲೋಕಕ್ಕೆ ಬಂದಿದ್ರು ಮನುಷ್ಯರ ಕೃತ್ಯಗಳೆಲ್ಲ ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದಾರೆ. 20ನೇ ವಾಕ್ಯ. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಕೆಟ್ಟದ್ದನ್ನ ಮಾಡುವವರು ಬೆಳಕನ್ನ ಸಹಿಸೋದಿಲ್ಲ. ಶ್ರದ್ಧೆಯಿಂದ ಗಮನಿಸ್ರಿ. ನನ್ನನ್ನ ದೇವರು ಈ ಲೋಕದಲ್ಲಿ ಇಟ್ಟಿರೋದು ಕತ್ತಲೆ ಉಳ್ಳಂತ ಸ್ವಭಾವ, ಕತ್ತಲೆ ಉಳ್ಳ ಜೀವನ ಶೈಲಿ, ಕತ್ತಲೆಯಲ್ಲಿ ನೀನು ಮುಳುಗಿ ಹೋಗೋದಕ್ಕಲ್ಲ. ಕತ್ತಲೆಯಿಂದ ಹೊರಗಡೆ ಬಂದು ನೀನು ಹೊಂದಿಕೊಂಡಿರುವ ಬೆಳಕನ್ನ ಮತ್ತೊಬ್ಬರಿಗೆ ಕೊಡೋದಕ್ಕೋಸ್ಕರವೇ ದೇವರು ಈ ಭೂಮಿಯಲ್ಲಿ ನಿನ್ನನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ಗುಂಪಿನ ಜನಕ್ಕೆ ಬೆಳಕಿದೆ, ಆದರೂ ಅವರು ಕತ್ತಲೆಯನ್ನು ಇಷ್ಟಪಡುತ್ತಾರೆ. ಬೆಳಕಿಲ್ಲ ಅಂತಲ್ಲ, ಪರಿಹಾರ ಇದೆ. ಪರಿಹಾರ ಇದ್ರು ಅವರು ಇಕ್ಕಟ್ಟಿನಲ್ಲೇ ಇರ್ತಾರೆ. ಇವತ್ತು ಹಗಲೊತ್ತಿನಲ್ಲಿ ಆ ಪರಿಹಾರ ಕಾಣದೇ ಇರುವ, ಸೌಖ್ಯ ಕಾಣದೇ ಇರುವ, ಬಿಡುಗಡೆ ಕಾಣದೇ ಇರುವ ವ್ಯಕ್ತಿ ಜೀವಿತಗಳಿಗೆ ಬೆಳಕು ತೋರಿಸೋದಕ್ಕೆ ಈ ಭೂಮಿಯಲ್ಲಿ ನಿನ್ನನ್ನು ದೇವರು ಇಟ್ಟಿದ್ದಾನೆ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ನೀನು ಲೋಕಕ್ಕೆ ಬೆಳಕಾಗಿದೀಯಾ. ಅಬ್ಸಲ್ಯೂಟ್ಲಿ ಯು ಹ್ಯಾವ್ ಟು ಶೇರ್ ದ ಗಾಸ್ಪಲ್. ನೀನು ಸುವಾರ್ತೆಯನ್ನು ಸಾರಲೇಬೇಕು. ಅದೇ ಅದರ ಉದ್ದೇಶ. ನೀನು ಬೆಳಕೊಂದಿದೆ, ನೀನು ಯೇಸುವಿನ ಬೆಳಕನ್ನು ಕಂಡುಕೊಂಡೆ. ನಾನು ಬೆಳಕಿನಲ್ಲಿ ವಾಸ ಮಾಡ್ತಾ ಇದ್ದೀನಿ, ಚರ್ಚ್ಗೆ ಹೋಗ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ನಾನು ರೆಗ್ಯುಲರ್ ಮೆಂಬರ್ ಅಪ್ಪ, ಸಭೆ ಮೆಂಬರ್ ಅಪ್ಪ, ನಮ್ಮ ಸಭೆ ದೊಡ್ಡ ಸಭೆ ಅಪ್ಪ. ಸ್ತೋತ್ರ. ಇದೆಲ್ಲ ಒಳ್ಳೆ ಗುಣ. ಆದರೆ ನಿನ್ನಲ್ಲಿರುವ ಬೆಳಕು, ಕ್ರಿಸ್ತನು ನಿನ್ನಲ್ಲಿ ಇಟ್ಟಿರುವಂತ ಬೆಳಕು, ಹಲ್ಲೆಲೂಯಾ, ಅದು ಪ್ರಕಾಶಿಸಬೇಕು. ಅದು ಹೊರಗಡೆ ಪ್ರಕಾಶಿಸಬೇಕು. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಇಲ್ಲದಿದ್ರೆ ಆ ಬೆಳಕಿನಿಂದ ಪ್ರಯೋಜನ ಇಲ್ಲ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಎಲ್ಲಿ ಮರೆಯಾಗಿರುತ್ತೆ? ಎತ್ತರದಲ್ಲಿ ಇರುವಂತ ಗುಡ್ಡದ ಮೇಲೆ ಇರುವಂತ ಮನೆ ಎಲ್ರಿಗೂ ಕಾಣುತ್ತೆ. ಹಾಗಾದ್ರೆ ದೇರ್ ಇಸ್ ನೋ ಸೀಕ್ರೆಟ್ ಬಿಲೀವರ್ಸ್. ಹಲೋ. ಅಯ್ಯೋ, ನಾನು ಕ್ರಿಸ್ತನನ್ನು ಕದ್ದು ಮುಚ್ಚಿ ನಂಬಿದ್ದೀನಿ ಅಂತ. ಕದ್ದು ಮುಚ್ಚಿ ನಂಬೋದಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಗುಡ್ಡದ ಮೇಲೆ ಇರುವ ಮನೆ ಎಲ್ಲರಿಗೂ ಕಾಣಿಸುತ್ತೆ. ಸ್ತೋತ್ರ. ನೀನು ವಿಶ್ವಾಸಿ ಅಂದ್ರೆ ನೀನು ಹೋಗೋ ಆಫೀಸ್ನಲ್ಲಿ ಕಾಣಬೇಕು, ನೀನು ಹೋಗೋ ಕಾಲೇಜಿನಲ್ಲಿ ಕಾಣಬೇಕು. ನಿನ್ನನ್ನು ಕಾಣುವವನು ಕ್ರಿಸ್ತನನ್ನು ಕಾಣಬೇಕು. ಒಪ್ಪವ್ರು ಮಾತ್ರ ಆಮೇಲೆ ಹೇಳ್ರಿ. ನೀನು ಸಭೆ ಒಳಗಡೆ ಬಂದಾಗ ಒಳ್ಳೆ ದೇವದೂತನ ತರ ಇರ್ತೀಯ, ನೀನು ಆಫೀಸ್ಗೆ ಹೋದ್ರೆ ಭೂತ ತರ ಇರ್ತೀಯ. ನೀನು ಸಭೆ ಒಳಗಡೆ ಬಂದ್ರೆ ಮರಿಯಮ್ಮನ ತರ ಇರ್ತೀಯ, ನೀನು ಪಕ್ಕದ ಮನೆಯವ್ರ ಹತ್ರ ಮಾರಿಯಮ್ಮ ತರ ಇರ್ತೀಯ. ಹಲ್ಲೆಲೂಯ. ನಿನ್ನನ್ನು ಕಾಣುವವನು ಕ್ರಿಸ್ತನನ್ನು ಕಾಣಬೇಕು. ದೇವರ ವಾಕ್ಯ ಹೇಳುತ್ತದೆ, ಗುಡ್ಡದ ಮೇಲೆ ಇರುವ ಮನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಮರೆಯಾಗಿರಲಾರದು. ಮತ್ತು ದೀಪವನ್ನ ಹತ್ತಿಸಿ ಕೊಳದೊಳಗೆ ಇಡೋದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ನನಗೆ ಬಹಳ ಇಷ್ಟ ಆದ ನೋಡ್ರಿ. ನಿನಗೆ ಒಂದು ಪೊಸಿಷನ್ ದೇವರು ಕೊಟ್ಟಿದ್ದಾನೆ. ದೇರ್ ಇಸ್ ಎ ಪ್ಲೇಸ್ ಗಾಡ್ ಆಸ್. ದೇವರು ನಿನಗೆ ಒಂದು ಪೊಸಿಷನ್, ಒಂದು ಸ್ಥಳ ದೇವರು ಸಿದ್ಧ ಮಾಡಿದ್ದಾನೆ. ಸ್ತೋತ್ರ. ನೀನು ಕೆಳಗೆ ಇರೋನಲ್ಲ. ಸ್ತೋತ್ರ, 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 ಸ್ತೋತ್ರ. ಹೇಳಲಿಲ್ಲ. ಒಂದು ಸಾರಿ ಗಮನ ಇಟ್ಟು ಕೇಳ್ರಿ. ಒಂದು ಸಾರಿ ಆಕಾಶದಲ್ಲಿ ಹಾರಾಡುತ್ತಿರುವಂತ ಹದ್ದು ಕೆಳಗಡೆ ನೋಡ್ತು, ಸ್ವಲ್ಪ ಕೋಳಿ ಪಿಳ್ಳೆಗಳೆಲ್ಲ ನಡೀತಾ ಇದೆ. ಅವುಗಳೆಲ್ಲ ಭೂಮಿಯನ್ನು ಕೆದಕಿ 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 ಆಹಾರ ತಿಂತಾ ಇದೆ. ತಾಯಿ ಕೋಳಿ ಜೊತೆಗೆ ನಡೀತಾ ಇದೆ. ಈ ಕೋಳಿಯ ಗುಂಪಿನಲ್ಲಿ ಒಂದು 10 ಮರಿ ಸಹ ಇತ್ತು.
ಈ ಹತ್ತು ಮರಿ ಕೋಳಿ ಮರಿ ಜೊತೆ ಸೇರ್ಕೊಂಡು ಅದು ಕೆದಕ್ತಾ ಇತ್ತು. ಒಂದು ಸಾರಿ ಮೇಲ್ಗಡೆಯಿಂದ ನೋಡಿದಂತ ಹತ್ತು, ಅರೆ ಇದು ಕೋಳಿ ಪಿಳ್ಳೆ ಮಾತ್ರ ಅಲ್ಲ, ಒಂದು ಹತ್ತು ಮರಿನೂ ಇದೆಯಲ್ಲ, ಹಾಗಾದ್ರೆ ಇದಕ್ಕೆ ಸಂದೇಶ ರವಾನೆ ಮಾಡ್ಬೇಕಂತ ಹೇಳಿ ಹತ್ತು ಕೆಳಗಡೆ ಇಳಿದು ಬಂದು ಈ ಕೋಳಿ ಮರಿಗಳನ್ನೆಲ್ಲ ಬಿಟ್ಟು ಈ ಹತ್ತು ಮರಿನ ಎತ್ಕೊಳುತ್ತೆ. ಎತ್ಕೊಂಡು ಪಕ್ಕಕ್ಕೆ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಹೇಳ್ತಾ ಇದೆ, ಹೇ ಲಿಸನ್, ಕೇಳು, ನಾನು ನಿನ್ ಥರ, ನೀನು ನನ್ನ ಥರ, ನಿನ್ ರೆಕ್ಕೆ ನನ್ನ ರೆಕ್ಕೆ ಒಂದೇ ಥರ, ನೀನು ಭೂಮಿಯಲ್ಲಿ ಕೆದಕೊಂಡು ಇರಬೇಕಾದವರಲ್ಲ, ನೀನ್ ನಂತರ ಮೇಲೆ ಆರ್ಬೇಕಾದವರು. ಅರ್ಥ ಆದವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಕೋಳಿ ಹೇಳುತ್ತೆ ನೀನ್ ಇಲ್ಲೇ ಕೆದಕೊಂಡಿರು, ಆದ್ರೆ ಹದ್ದು ಹೇಳುತ್ತೆ ನಿನ್ ಮೇಲಕ್ಕೆ ಆರ್ಬೇಕಾದವರು. ಹತ್ತು ಮರಿಗೆ ಗೊತ್ತಿಲ್ಲ, ಹತ್ತು ಮರಿಗೆ ಗೊತ್ತಿಲ್ಲ. ಹತ್ತಿನ ಕೋಳಿ ಮೊಟ್ಟೆ ಜೊತೆಯಲ್ಲಿ ಹತ್ತಿನ ಮೊಟ್ಟೆ ಇಟ್ಟು ಮೊಟ್ಟೆ ಬಿರಿಯುವಾಗ ಕಾವು ಕೊಟ್ಟಂತ ಕೋಳಿ ಗೊತ್ತಿಲ್ಲ ಇದು ಕೋಳಿ ಮರಿನ ಹದ್ದು ಮರಿನ. ಆದ್ರೆ ಹದ್ದುಗೆ ಗೊತ್ತು ಇದು ಬಿರಿದಿದ್ದು ಕೋಳಿ ಮರಿಗಳ ಸಂಗಡ ಬಿರಿದಿತ್ತು. ಆದ್ರೆ ಇದು ಆ ಕೋಳಿ ಸ್ವಭಾವ ಅಲ್ಲ, ಇದು ಹದ್ದಿನ ಸ್ವಭಾವ ಉಳ್ಳದು. ಸ್ವತ್ರ ಬರಲಿಲ್ಲ. ಹಾಗಾದ್ರೆ ಇದರ ಒಳಗಡೆ ಇರುವ ದೇವ ಮಕ್ಕಳನ್ನ ಪರಲೋಕದ ದೇವರು ಕಂಡಿರೋದು ಈ ಭೂಮಿಯಲ್ಲಿ ಕೆದಕುತ್ತಾ ಇರೋದಕ್ಕಲ್ಲ. ನೀವು ಯಲೋಕ ಸಂಸ್ಥಾನದವರಲ್ಲ, ಯಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆಯುವವರಲ್ಲ. ನಿಮ್ಮನ್ನು ಕರೆದಿರುವಂತ ಕರೆ ಸಾಧಾರಣವಾದ ಕರೆ ಅಲ್ಲ, ಉನ್ನತವಾದ ಕರೆ, ಶ್ರೇಷ್ಠವಾದ ಕರೆ. ನೀವು ಮೇಲಕ್ಕೆ ಆರಬೇಕಾದವರು, ಕರ್ತನ ಸಂಗಡ ಇರಬೇಕಾದವರು. ನಾನು ಇರುವಲ್ಲಿ ನೀವು ಸಹ ಇರಬೇಕು ಎಂದು ಯೇಸು ಹೇಳುವಾಗ ಅವನು ಲೋಕಕ್ಕೆ ಬೆಳಕಾಗಿರೋದಾದ್ರೆ ನೀನು ಆರ್ಡಿನರಿ ಅಲ್ಲ, ಅವನ ತರ ರೆಕ್ಕೆ ಇರೋನೆ, ಅವನ ತರ ಅಧಿಕಾರ ಉಳ್ಳವನೇ, ಅವನ ತರ ಅಭಿಷೇಕ ಉಳ್ಳವನೇ. ಯೇಸು ಹೇಳಿದನು, ನಾನು ಮಾಡಿದಕ್ಕಿಂತ ಅಧಿಕವಾಗಿ ನೀವು ಮಾಡ್ತೀರಾ. ಸ್ತೋತ್ರ. ನಾನೇ ಲೋಕಕ್ಕೆ ಬೆಳಕು ಅಂತ ಯೇಸು ಸ್ವಾಮಿ ಹೇಳಿದ್ರೆ ನಿಮ್ಮನ್ನು ಅದರಿಂದ ಕೆಳಗಡೆ ಹೇಳಲೇ ಇಲ್ಲ. ಸಿ ದೇರ್ ಇಸ್ ಎ ಕಾಲ್. ನನಗೂ ನಿನಗೊಂದು ಕರೆ ಇದೆ. ಆ ಕರೆ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇಟ್ ಈಸ್ ನಾಟ್ ದ ಕಾಲ್ ಆಫ್ ಆರ್ಡಿನರಿ ಕಾಲ್ ಅಲ್ಲ. ನಿನ್ನ ಕರೆದಿರೋದು ಒಂದು ಸಾಧಾರಣ ಕರೆ ಅಲ್ಲ. ಯಾವ ಆತ್ಮನಿಂದ ಯೇಸುವನ್ನ ತಂದೆಯಾದ ದೇವರು ನಡೆಸಿದನೋ ಅದೇ ಆತ್ಮನಿಂದಲೇ ನಿಮ್ಮನ್ನು ದೇವರು ನಡೆಸ್ತಾ ಇರೋದು. ಸ್ತೋತ್ರ. ಯೇಸು ಕಾಲಿಟ್ಟ ಸ್ಥಳದಲ್ಲಿ ಕತ್ತಲೆ ಇರುವ ಸ್ಥಳದಲ್ಲಿ ಯೇಸು ಕಾಲಿಟ್ಟರೆ ಬೆಳಕಾಯಿತು. ಹಾಗಾದ್ರೆ ನೀನು ಹೋಗೋ ಸ್ಥಳದಲ್ಲಿ ಕಾಲಿಟ್ಟರೆ ಆ ಮನೆಗೊಂದು ಬೆಳಕು ನೀನು ಆಗಿರ್ಬೇಕು, ಆ ಸಭೆಗೆ ಒಂದು ಬೆಳಕು ನೀನು ಆಗಿರ್ಬೇಕು, ಆ ಪಟ್ಟಣಕ್ಕೆ ಬೆಳಕು ನೀನು ಆಗಿರ್ಬೇಕು, ಆ ಏರಿಯಾಗೆ ನೀನೊಂದು ಬೆಳಕಾಗಿರ್ಬೇಕು. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಇಲ್ಲದಿದ್ದು ನೀನೊಂದು ಕ್ರಿಸ್ಟಿಯಾನಿ ಆಗೋದಕ್ಕೆ, ಕ್ರಿಸ್ತನ ಅನುಯಾಯಿ ಆಗೋದಕ್ಕೆ ನೀನ್ ಲಾಯಕ್ಕಲ್ಲ. ಬೆಳಕಿದ್ರೆ ಅದನ್ನು ಕೊಡದ ಒಳಗಡೆ ಇಡಬೇಡ. ಕೊಡದಿಂದ ಹೊರಗಡೆ ಬರಲಿ. ಅದ ಪಕ್ಕದಲ್ಲಿ ಇರೋರು ಕೇಳ್ರಿ, ಕೊಡದಿಂದ ಹೊರಗಡೆ ಬನ್ನಿ ಅಂತ ಹೇಳ್ರಿ. ಕೊಡದಿಂದ ಹೊರಗಡೆ ಬರಬೇಕು. ಆಮೇಲೆ ಹದ್ದಿಗೆ ಗೊತ್ತು, ಹದ್ದು ಮರಿಗೆ ಹೇಳಿದ್ರೆ ಭಾಷೆ ಅರ್ಥ ಆಗುತ್ತೆ. ಕೋಳಿಗೆ ಬಂದು ಹೇಳಿದ್ರೆ ಕಕ್ಕ ಕಕ್ಕ ಅಂದ್ಬಿಟ್ಟು ತಿರ್ಗಾ ಅದಕ್ಕೆ ಅದಕ್ಕಿರೋದ. ಹದ್ದುಗೆ ಅರ್ಥ ಆಯ್ತು, ಹೇ ಇವನ್ ನನ್ನ ಭಾಷೆ ಮಾತಾಡ್ತಾ ಇದ್ದಾನೆ, ನನ್ನ ಚರ್ಮ ಇವನ್ ಚರ್ಮ, ನನ್ನ ರೆಕ್ಕೆ ಇವನ್ ರೆಕ್ಕೆ, ನನ್ನ ಕೊಕ್ಕು ಇವನ್ ಕೊಕ್ಕು, ಎಲ್ಲ ಒಂದೇ ತರ ಇದೆ. ಐ ಹ್ಯಾವ್ ಟು ಲಿಸನ್. ಅವನಿಗೆ ನಾನು ವಿಧಿರ ದೇವರ ವಾಕ್ಯ ಹೇಳ್ತೇನೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಆಲಿಸುವಂತದಾಗಿರುತ್ತಾರೆ. ಹಾಗಾದ್ರೆ ಇದರ ಒಳಗಡೆ ಇರುವ ದೇವ ಮಕ್ಕಳಿಗೆ ಗೊತ್ತು, ಐ ಆಮ್ ನಾಟ್ ಎ ಆರ್ಡಿನರಿ ಪರ್ಸನ್. ನಾನೊಬ್ಬ ಸಾಧಾರಣ ವ್ಯಕ್ತಿ ಅಲ್ಲ. ನನ್ನ ತಂದೆ ಅವನ ಬೆಳಕಿನ ಒಡೆಯನಾಗಿರೋದಾದ್ರೆ, ನನ್ನ ತಂದೆ ನೀತಿ ಸೂರ್ಯನಾಗಿರೋದಾದ್ರೆ, ಅಲ್ಲೆಲೂಯ, ನಾನೇ ಬೆಳಕು ಅಂತ ಹೇಳಿದ ಯೇಸುವಿನ ಮಕ್ಕಳು ನಾವು ಆರ್ಡಿನರಿ ಅಲ್ಲ. ಸಿಂಹದ ಹೊಟ್ಟೆಯಲ್ಲಿ, ಅಲ್ಲೆಲೂಯ, ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟೋದು.
ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿನೇ ಹುಟ್ಟೋದು. ಬೆಳಕಿನ ರಾಜನ ಮಕ್ಕಳು. ಇಲ್ಲಿರೋರು ಸಾಧಾರಣ ವ್ಯಕ್ತಿ ಅಲ್ಲ, ನೀವು ಬೆಳಕಿನವರು. ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. Hallelujah. Hallelujah. ಆಮೆನ್. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಬೆಳಕು ಲೋಕಕ್ಕೆ ಬಂದಿದೆ, ಆದ್ರೆ ಜನ ಕತ್ತಲೆಯನ್ನು ಹಿಂಬಾಲಿಸ್ತಾ ಇದ್ದಾರೆ. ಅವ್ರಿಗೆ ಅದು ಇಷ್ಟ. 20ನೇ ವಾಕ್ಯ, ಯೋಹನನ ಸುವಾರ್ತೆ 3:20. ಬೇಗ ಓದಮ್ಮ. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಇದರ ಒಳಗಡೆ ಯಾರಾದ್ರೂ ಕೆಟ್ಟದ್ದು ಮಾಡೋರು ಇದ್ದೀರಾ? ನಿಮಗೆ ಬೆಳಕು ಇಷ್ಟ ಆಗೋದಿಲ್ಲ. ಯು ವಾಂಟ್ ಎ ಡಾರ್ಕ್ ರೂಮ್. ಮದ್ಯಪಾನ ಮಾಡುವವನಿಗೆ ಫುಲ್ ಲೈಟ್ ಹಾಕಿದ್ರೆ ಅವನಿಗೆ ಇಷ್ಟ ಇಲ್ಲ. ಡಿಮ್ ಮಾಡೋ ಲೈಟ್ ಅವನಿಗೆ ಬೆಳಕಿಷ್ಟ ಇಲ್ರಿ. ವ್ಯಭಿಚಾರ ಮಾಡೋನಿಗೆ, ಪಾಪ ಮಾಡೋನಿಗೆ ಕತ್ತಲೆ ಇಷ್ಟ. ಆದ್ರೆ ಬೆಳಕಿನ ರಾಜನಿಗೆ ಬೆಳಕಿಷ್ಟ. ಕಾರಣ ಕತ್ತಲೆ ಅವನಿಗೆ ಇಷ್ಟ ಇಲ್ಲ. ಹಾಗಾದ್ರೆ ನೀನು ಕ್ರಿಸ್ತನನ್ನು ಅಂಗೀಕರಿಸಿದ್ರೆ ಅದನ್ನ ಮಡಚಬೇಡಮ್ಮ. ಯೋಹನನ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಾಕ್ಯ, 8:12. ಲಿಸನ್ 8:12. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ. ಹಾಗಾದ್ರೆ ಇದರ ಒಳಗಡೆ ಇರುವ ದೇವ ಮಕ್ಕಳು ನೀನು ನಾನು ಯೇಸುವನ್ನು ಅಂಗೀಕರಿಸಿರೋದಾದ್ರೆ, ಬೆಳಕಿನ ಸಂಗಡ ನಡೆಯುವವರಾಗಿರೋದಾದ್ರೆ, ಕತ್ತಲೆಗೂ ನಮಗೂ ಯಾವ ಸಂಬಂಧ ಇಲ್ಲ. ಕತ್ತಲೆ ಯೇಸುವಿನ ನಾಮದಲ್ಲಿ ಹೊರಗಡೆ, ಸಿಗರೆಟ್ ಯೇಸುವಿನ ನಾಮದಲ್ಲಿ ಹೊರಗಡೆ, ಮದ್ಯಪಾನ ಯೇಸುವಿನ ನಾಮದಲ್ಲಿ ಹೊರಗಡೆ, ವ್ಯಭಿಚಾರ ಯೇಸುವಿನ ನಾಮದಲ್ಲಿ ಹೊರಗಡೆ. ಬೆಳಕು ಬಂದ್ರೆ ಕತ್ತಲೆ ಮಂಗಮಾಯ. ಸ್ತೋತ್ರ. ನಾನು ಅನೇಕ ಸಾರಿ ಹೇಳಿದ್ದೀನಿ, ನೀವೆಲ್ಲ ರಾತ್ರಿ ಹೊತ್ತು ಮಲಗುವಾಗ ನೀವೆಲ್ಲ ತಿಂದು ಕುಡಿದು ಪಾತ್ರೆ ಎಲ್ಲ ತೊಳೆದು ಎಲ್ಲ ದಬಾಕಿ, ಪಾತ್ರೆ ಎಲ್ಲ ದಬಾಕಿ, ಉಳಿದಿದ್ದೆಲ್ಲ ತೆಗೆದು ಫ್ರಿಜ್ಜಲ್ಲಿಟ್ಟು ಕಿಚನ್ ಎಲ್ಲ ರೆಡಿ ಮಾಡಿ ಸ್ತೋತ್ರ ಎಲ್ಲ ಆದಮೇಲೆ ಲೈಟೆಲ್ಲ ಆಫ್ ಮಾಡಿ ಹೋಗಿ ನೀವು ಮತ್ತೆ ನೀವು ಮಲ್ಕೊಳ್ಳುವಾಗ ನಿಮಗೆ ಹರಿಯದೇ ಇರುವ ಕೆಲ ಗೆಸ್ಟ್ಗಳು ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಅವರ ಹೆಸರು ಮಿಸ್ಟರ್ ಅಲ್ಲಿ, ಮಿಸ್ಟರ್ ಇಲಿ, ಮಿಸ್ಟರ್ ಜಿರ್ಳೆ. ಇವರೆಲ್ಲರೂ ಕತ್ತಲೆಯಲ್ಲಿ ಪ್ರವೇಶ ಮಾಡ್ತಾರೆ. ಅವರು ಬರ್ತಾರೆ, ಅಲ್ಲೆಲ್ಲಿ ಹುಡುಕ್ತಾ ಇರ್ತಾರೆ. ಕತ್ತಲೆಯಲ್ಲೇ ಅವರು ಹುಡುಕೋದು. ಆದರೆ ನೀನು ಮಧ್ಯರಾತ್ರಿಯಲ್ಲಿ ಭಾಳ ಏನೋ ಎದೆ ಉರಿತಾ ಇದೆ, ಯಾಕೋ ನೀರು ಕುಡಿಬೇಕನ್ನಿಸ್ತೆ. ನೀನು ತಕ್ಷಣವಾಗಿ ಕಿಚನ್ಗೆ ಹೆಜ್ಜೆ ಇಟ್ಟು ಬರ್ತೀಯ. ಕಿಚನ್ಗೆ ಬಂದು ಲೈಟ್ನ ಸ್ವಿಚ್ ಆನ್ ಮಾಡ್ತಿದ್ದಾಗಲೇ ಒಂದು ಶಬ್ದ. ಕತ್ತಲೆ ಜೀವಿಗಳೆಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ತೂರ್ಕೊಂಡು ಓಡೋಗುತ್ತೆ. ಹಾಗಾದ್ರೆ ಒಂದು ಸ್ವಿಚ್ಗೆ ಅಷ್ಟೊಂದು ಪವರ್ ಇರೋದಾದ್ರೆ, ಆ ಲೈಟ್ಗೆ ಅಷ್ಟೊಂದು ಪವರ್ ಇರೋದಾದ್ರೆ, ನಿನ್ನ ಕುಟುಂಬವನ್ನ, ನಿನ್ನ ಜೀವನವನ್ನ, ನಿನ್ನ ಮಕ್ಕಳನ್ನ ಹಾಳು ಮಾಡುವ ಅಂಧಕಾರ ಶಕ್ತಿಗಳನ್ನ ಓಡಿಸೋದಕ್ಕೆ ನೀನು ಅಲ್ಲಿ ಇಲ್ಲಿ ಓಡಬೇಕಾಗಿಲ್ಲ. ನಿನ್ನ ಒಳಗಡೆ ಬೆಳಕಿದೆ, ನಿನ್ನ ಒಳಗಡೆ ದೇವರು ಬೆಳಕಿಟ್ಟಿದ್ದಾನೆ. ಯು ಜಸ್ಟ್ ಸ್ವಿಚ್ ಆನ್. ನೀನು ಆ ಸ್ವಿಚ್ ಅನ್ನು ಆನ್ ಮಾಡು. ಆತನಲ್ಲಿ ಜೀವವಿತ್ತು. ಆತನಲ್ಲಿ ಜೀವ ಇತ್ತು. ಜೀವ ಇರೋರು ಮಾತ್ರ ಆಮೇಲೆ ಹೇಳ್ರಿ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ ನನಗೆ ಜೀವ ಇದೆ ಅಂತ ಹೇಳ್ರಿ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ ನನಗೆ ಜೀವ ಇದೆ ಅಂತ ಹೇಳ್ರಿ. ಹಲ್ಲೆಲೂಯಾ. ಯಾರಾದ್ರೂ ಹೇಳಲಿಲ್ಲ ಅಂದ್ರೆ ಅವ್ರಿಗೆ ಜೀವ ಇಲ್ಲ. ನೀವು ಅವ್ರಿಗೆ ಹೇಳ್ರಿ, ಸತ್ತಿರುವ ಜೀವ ದೇವರು ಅವ್ರಿಗೆ, ನಿಮ್ಮಲ್ಲಿರೋ ಜೀವ ಅವರ ಒಳಗಡೆ ಹೊಕ್ಕಿ ಅವ್ರಿಗೂ ಜೀವ ಬರಲಿ. ಆಮೆನ್. ಆತನಲ್ಲಿ ಜೀವ ಇತ್ತು. ಆ ಜೀವವು ಮನುಷ್ಯರಿಗೆ ಏನಾಗಿತ್ತು? ಬೆಳಕಾಗಿತ್ತು. ಆ ಜೀವವು ಮನುಷ್ಯರಿಗೆ ಏನಾಗಿತ್ತು? ನಿನ್ನಲ್ಲಿ ದೇವರೊಂದು ನಿತ್ಯ ಜೀವವನ್ನ ಇಟ್ಟಿದ್ದಾನೆ. ಓ, ಕೋಳಿ ತರ ಕೆದಕವನಲ್ಲ ನೀನು, ಹದ್ದಿನ ತರ ಹಾರಬೇಕಾದವನು. ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಂದ್ರೆ 80. ಅದು ಬೇಗನೆ ಗತಿಸಿ ಹೋಗುತ್ತದೆ. ನೀನು ಹಾರಿ ಹೋಗ್ಬಿಡ್ತೀಯ ಅಷ್ಟೇ, ಮುಗೀತು ನಿನ್ ಕತೆ. ಸ್ತೋತ್ರ. ಹಲೋ, ಮುಗೀತು. 70, ಬಲ ಹೆಚ್ಚಂದ್ರೆ 80.
ಹಾರ್ಲಿಕ್ಸ್ ಬೋರ್ನ್ವಿಟಾ ಎಲ್ಲ ಕುಡಿದ್ರೆ. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನ ನಾಮವನ್ನ ನಂಬಿದ್ರು ಅವರು ದೇವರ ಮಕ್ಕಳಾಗುವ. ಅದನ್ನೇ ಹುಡುಕ್ತಾ ಇದ್ದೀನಿ, ಇಲ್ಲಿ ಯಾರಾದ್ರೂ ಅಂತವ್ರು ಇದ್ದಾರಾ ಅಂತ. ಸಿಸ್ಟರ್ ಒಂದ್ಸತಿ ಓದಿ. ಎಸ್, ಓದ್ರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲೋ, ಮೊನ್ನೆ ನಾನು ನನ್ನ ಮಗನಿಗೆ ಹೇಳಿದೆ, ಏಯ್ ಅದು ಡ್ಯಾಡಿದು ಮುಟ್ಟಬೇಡ ಅಂದೆ. ಅವನು ಇಮ್ಮಿಡಿಯೇಟ್ ಆಗಿ ನನಗೇನಂದ ಗೊತ್ತಾ? ಓಕೆ, ಡ್ಯಾಡಿದು ಆದರೆ ಅದು ನಂದೆ. ಏಯ್ ಅದು ಡ್ಯಾಡಿದು ಕಣೋ, ಡೋಂಟ್ ಟಚ್. ಡ್ಯಾಡಿದಾದ್ರೆ ಮಗ ನಾನು ಅವನಿಗೆ ಹೇಳಿದೆ, ಸರಿಯಪ್ಪ, ಯು ಆರ್ ರೈಟ್. ಹಾಗಾದ್ರೆ ಇದರ ಒಳಗಡೆ ಇರೋ ಮಕ್ಕಳನ್ನ ದೇವರು ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಅಲ್ಲ, ಗಾಂಧಿ ಕ್ಲಾಸ್ ಅಂತ ಅಲ್ಲ. ಯಾರು ಇದರ ಒಳಗಡೆ ಯೇಸುವಿನ ನಾಮವನ್ನ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಹಾಗಾದ್ರೆ ಯೇಸು ನಮಗೆ ಬೆಳಕಾಗಿರೋದಾದ್ರೆ ಆ ಬೆಳಕಿನ ಅಧಿಕಾರ ನಮಗೂ ಇದೆ. ಇನ್ನ ಗಮನಿಸ್ರಿ, ಸತ್ಯವೇದ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೇಳಿದನು, ಅವರು ಬೆಳಕನ್ನ ಇಷ್ಟಪಡೋದಿಲ್ಲ. ಯಾರು ಇಷ್ಟಪಡೋದಿಲ್ಲ? ಕತ್ತಲೆಯಲ್ಲಿ ಜೀವಿಸೋರಿಗೆ. ಬೇಕಾದ್ರೆ ನೋಡ್ರಿ, ಪಾಪ ಮಾಡುವವನು, ಅಡ್ಡದಾರಿಗೆ ಹೋಗೋವನು ನಿಮ್ಮ ಕೈಗೆ ಸಿಗೋದೇ ಇಲ್ಲ. ಅವನು ಇಲ್ಲಿ ಬೆಳಕಿದೆ ಅಂದ್ರೆ ಅವನು ಹುಡುಕ್ತಾನೆ, ಎಲ್ಲಿ ಕತ್ಲೆ ಇದೆ, ಮತ್ತೆ ಕತ್ಲೆ ಎಲ್ಲಿದೆ ಅಲ್ಲಿ. ಸೋತ್ರ ಕಾರಣ ಅವನ ಕೈಗೆ ಸಿಗಲ್ಲ. ತಾಯಿ ಬಂದು ಹೇಳ್ತಾಳೆ, ಪಾಸ್ಟ್ರೇ ನಾನು ಮಗನಿಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟ್ರೇ, ಈ ನಡುವೆ ಯಾಕೋ ಅವನು ಯಾರ ಮಾತು ಕೇಳ್ತಾ ಇಲ್ಲ ಪಾಸ್ಟ್ರೇ, ಬೇಡದಿರೋ ಸವಾಸ ಎಲ್ಲ ಮಾಡ್ಕೊಂಬಿಟ್ಟಿದ್ದಾನೆ, ಕೆಟ್ಟ ಚಟಗಳೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಸಿಸ್ಟ್ರೇ ಅವನ ಮನೇಲಿ ಇರಿಸ್ಕೊಳ್ರಿ, ನಾನು ಬರ್ತಾ ಇದ್ದೀನಿ. ಪಾಸ್ಟ್ರೇ ನಾನು 2 ಸತಿ ಅವನ ಮನೇಲಿ ಇರಿಸ್ಕೊಂಡಿದ್ದು, ನೀವು ಬರ್ತಿದ್ದೀ ಅಂತ ಗೊತ್ತಾಗಿದೆ, ತಡ ಜಾಗ ಖಾಲಿ ಮಾಡಿಬಿಟ್ಟ. ಯಾಕೆ? ಬೆಳಕು ಬಂದಾಗ ಕತ್ತಲೆ ನಿಲ್ಲಕ್ಕಾಗ್ತಾ ಇಲ್ಲ. ಬೆಳಕಿಲ್ಲದೆ ಇರೋದ್ರಿಂದ ಅಲ್ಲ, ಬೆಳಕಿದೆ, ಕತ್ತಲೆಯನ್ನ ಇಷ್ಟಪಡುವಂಥ ಜನ ಇರೋದ್ರಿಂದ. ಆದರೆ ಕತ್ತಲೆ ಜಯ ಹೊಂದೋದಿಲ್ಲ. ಒಂದು ದಿನ ಬರುತ್ತೆ ನೋಡ್ರಿ. ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕ 22:5 ಅಲ್ಲಿ ಸೂರ್ಯನಿಲ್ಲ, ಚಂದ್ರನಿಲ್ಲ, ನೀತಿ ಸೂರ್ಯನಾದ ಕರ್ತನೆ ಅಲ್ಲಿ ಬೆಳಕಾಗಿರ್ತಾನೆ. ಅಲ್ಲಿ ಕಣ್ಣು ನೀರಿಲ್ಲ, ಅಲ್ಲಿ ಶಾಪ ಇಲ್ಲ, ಅಲ್ಲಿ ದುಃಖ ಇಲ್ಲ. ನೋಡ್ರಿ, ಆದಿಕಾಂಡದಲ್ಲಿ ಆರಂಭವಾಗಿದ್ದ ಬೆಳಕಿಂದ ಕೊನೆ ಆಗೋದು ಬೆಳಕಿಂದ. ಅಲ್ಲಲ್ಲಿ ಇದರ ಮಧ್ಯದಲ್ಲಿ 250 ರೆಫರೆನ್ಸ್ಗಳಿದೆ. ಬೆಳಕು 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 ಅಂತ. ಹಾಗಾದ್ರೆ ನೀನು ಕುಂತಾಗ, ನಿಂತಾಗ, ನಡೆಯುವಾಗ ನಿನ್ನ ಒಳಗಡೆ ಇರುವ ಬೆಳಕು ಅದು ಪ್ರಕಾಶವಾಗಬೇಕು. ಅದಕ್ಕೋಸ್ಕರನೇ ದೇವರು ನಿನ್ನನ್ನು ಇಟ್ಟಿರೋದು, ನಿನಗೆ ಸತ್ಯ ತಿಳಿಸಿದು, ನಿನ್ನ ಒಳಗಡೆ ಜೀವ ತುಂಬಿರೋದು. ಆತನಲ್ಲಿ ಜೀವ ಇತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಆಮೇಲೆ ಯೋಹನನ ಸುವಾರ್ತೆ 1ನೇ ಅಧ್ಯಾಯ 4ನೇ ವಾಕ್ಯ, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಆ ಬೆಳಕು ಕತ್ತಲಲ್ಲಿ. ಎಷ್ಟು ಜನ ಹೇಳ್ತೀರಾ, ಅದು ಅಂಧಕಾರ ಲೋಕಪ್ಪ, ನಾನು ಅಲ್ಲಿಗೆ ಹೋಗಂಗಿಲ್ಲಪ್ಪ. ಹಲೋ ಸರ್, ನೀನು ಹೋಗ್ಲಿಲ್ಲ ಅಂದ್ರೆ ಇನ್ನು ಯಾರು ಹೋಗ್ತಾರೆ? ಅವನ್ ಕುಡ್ಕ, ಅವನ್ ತಂಟೆಗೆ ಹೋಗ್ಬೇಡ್ರಿ. ಅವನಿಗೆ ನೀನು ಸುವಾರ್ತೆ ಹೇಳಲಿಲ್ಲ ಅಂದ್ರೆ ಯಾರು ಹೇಳ್ತಾರೆ? ಅವ್ರು ಸರಿ ಇಲ್ಲ, ಒಳ್ಳೆ ಜನ ಅಲ್ಲ. ಹಲೋ, ಅವರು ಒಳ್ಳೆ ಜನ ಅಲ್ಲ, ನೀನು ಒಳ್ಳೆ ಜನನ? ಅವನ ಕತ್ತಲೆಯಲ್ಲಿದ್ದಾನೆ, ನೀನೆಲ್ಲಿದ್ದೀಯಾ? ಕತ್ತಲೆ. ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯ ಯೋಹನನ ಸುವಾರ್ತೆ 1:5 ಹೇಳುತ್ತದೆ, ಸ್ಪಷ್ಟವಾಗಿ ಹೇಳುತ್ತದೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಆ ಬೆಳಕು ಕತ್ತಲೆಯಲ್ಲಿ ಏನ್ ಮಾಡುತ್ತಂತೆ? ಇದರ ಒಳಗಡೆ ಇರೋ ದೇವ ಮಕ್ಕಳು ಅಡ್ಡದಿಡ್ಡಿ ಹೋಗೋರಲ್ಲ, ನೀವು ಪ್ರಕಾಶ ಉಳ್ಳವರು. ಪ್ರಕಾಶ ಉಳ್ಳವರು ಮಾತ್ರ ಒಂದು ಆಮೇಲೆ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಎಲ್ಲಿ ಕತ್ತಲೆ ಇದೆಯೋ ಅಲ್ಲಿ ನಾನು ಹೋಗ್ತೀನಿ, ಎಲ್ಲಿ ಹೋರಾಟ ಇದೆಯೋ ಅಲ್ಲಿ ನಾನು ಹೋಗ್ತೀನಿ. ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ ಬೇಗನೆ ಓದೋಣ. 9ನೇ ಅಧ್ಯಾಯದ 2ನೇ ವಾಕ್ಯ. ಕತ್ತಲೆಯಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ದೊಡ್ಡ
ಬೆಳಕು ಕಾಣಿಸ್ತು. ಹಾಗಾದ್ರೆ ಕತ್ತಲೆಯಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಆಮೇಲೆ ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಪ್ರಕಾಶವು ಹೊಳೆಯಿತು. ಆಮೇಲೆ ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿದಿ. ಪ್ರೈಸ್ ದಿ ಲಾರ್ಡ್. ಯಾರು? ಇದರ ಒಳಗಡೆ ಇರೋ ಅಭಿಷಕ್ತರು. ಪ್ರಜೆಗಳನ್ನ ಇರೋರ್ನ ನಾಶ ಮಾಡೋದಲ್ಲ, ವೃದ್ಧಿಗೊಳಿಸುವಂತನಾಗಿದೆಯಾ. ಕತ್ತಲೆಯಲ್ಲಿ ಇರುವವರಿಗೆ ದೊಡ್ಡ ಬೆಳಕು, ಪ್ರಕಾಶ, ಅಲ್ಲಲ್ಲಿ ಬೆಳಕು ಕಂಡವರಾಗಿ ಇವತ್ತು ಹಗಲೊತ್ತಿನಲ್ಲಿ ನಿನ್ನ ಕುಟುಂಬದಲ್ಲೋ, ನಿನ್ನ ಮನೆಯಲ್ಲೋ, ನಿನ್ನ ಮಕ್ಕಳೋ, ನಿನ್ನ ಗಂಡನೋ, ನಿನ್ನ ಹೆಂಡತಿಯೋ, ನಿನ್ನ ಸಂಬಂಧಿಕರೋ, ನಿನ್ನ ಅಕ್ಕಪಕ್ಕದವರು, ಅವರ ಸಂಗಡ ನೀನು ವಾಸ ಮಾಡುವ ಮನೆ ಒಂದು ದೇವ ಜನರು ವಾಸ ಮಾಡುವ ಮನೆ ಅಂತ ಗೊತ್ತಾಗ್ಲಿಲ್ಲ ಆದ್ರೆ ನೀನು ನಿಜವಾದ ವಿಶ್ವಾಸಿ ಅಲ್ಲ. ಸ್ವತಃ ಹೇಳಲಿಲ್ಲ ನೋಡ್ರಿ. ಈಗ ನಮ್ಗೇನಪ್ಪ ಅವ್ರ ಹತ್ರ ಎಲ್ಲ ನಾವು ಸುವಾರ್ತೆ ಹೇಳಕ್ಕಾಗುತ್ತೋ? ಕತ್ತಲೆ ಎಲ್ರಿ ಬೆಳಕನ್ನು ತದಕುತ್ತೆ. ದೇವರ ವಾಕ್ಯ ಹೇಳುತ್ತದೆ, ಕತ್ತಲೆಯು ಬೆಳಕನ್ನ ಮುಸುಕಲಿಲ್ಲ. ಕತ್ತಲೆ ಇದೆ, ಆದ್ರೆ ಬೆಳಕನ್ನ ಅದು ಮುಸುಕಕ್ಕಾಗಲ್ಲ. ಎಷ್ಟೇ ಇರ್ಲಿ ಹೋರಾಟ, ಎಷ್ಟೇ ಕಷ್ಟ ಇರಲಿ, ಆದ್ರೆ ನನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಎಂಬ ಭಾವನೆ ಉಳ್ಳವರು ಮಾತ್ರ, ಅದನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇರ್ ಇಸ್ ಎ ಕಾಲ್ ಫಾರ್ ಎವ್ರಿವನ್. ಎಲ್ಲರಿಗೂ ಕರೆ ಇದೆ ಈ ಬೆಳಕಿನ ಕಡೆಗೆ ಬರೋದಕ್ಕೆ. ಈ ಬೆಳಕಿನಲ್ಲಿ ಬಂದ ಮೇಲೆ ನೀವು ಬೆಳಕಿನವರಾಗಿ ನಡಿಬೇಕು. ಕತ್ತಲೆ ಕೃತ್ಯಗಳನ್ನು ತೆಗೆದು ಹಾಕ್ರಿ. ಯೋಹನನ ಸುವಾರ್ತೆ 8:12 ನಾವು ಕಂಡ್ವಿ. ನೀವು ಅಂಗೀಕರಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯೋಹನನ ಸುವಾರ್ತೆ 1:4-5 ನಾವು ಕಂಡ್ವಿ. ಯೋಹನನ ಸುವಾರ್ತೆ 1:9 ಹೇಳುತ್ತದೆ. 1:9 ಬೇಗ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು. ನಿಜವಾದ ಬೆಳಕು ಯಾವ ಧರ್ಮದವರಾಗ್ಲಿ, ಯಾವ ಮತದವರಾಗ್ಲಿ, ಯಾವ ಭಾಷಿಕರಾಗ್ಲಿ, ಯಾವ ದೇಶದವರಾಗ್ಲಿ, ಯಾವ ಸಾಮ್ರಾಜ್ಯದವರಾಗ್ಲಿ, ಅವರೆಲ್ಲರಿಗೂ ಬೆಳಕು ಕೊಡುವನು ಒಬ್ಬನೇ. ಅವನ ಹೆಸರು ಯೇಸು. ಆ ಯೇಸುವಿನ ಬೆಳಕು ನಿನ್ನ ಒಳಗಡೆ ಉದಯಿಸಲ್ಪಟ್ಟಿರೋದ್ರಿಂದ ಇನ್ನೇತಕ್ಕೆ ತಡ? ಹೇಳು, ಎದ್ದೇಳು, ಎದ್ದು ಪ್ರಕಾಶಿಸು. ನಿನ್ನ ಮೇಲೆ ದೇವರ ಬೆಳಕು ಉದಯಿಸಲ್ಪಟ್ಟಿದೆ. Arise and shine for Jesus. You are the light of the world. ನೀನು ಲೋಕಕ್ಕೆ ಬೆಳಕಾಗಿದ್ದೀಯಾ. 1 ಪೇತ್ರನಿಗೆ ಬರೆದ ಪತ್ರಿಕೆ 2:9 ಕಡೆಯದಾಗಿ. Book of 1 Peter chapter 2 verse 9. ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ಸೇರಿಸಿದಾತನ ಗುಣಾತಿಶಯಗಳನ್ನ, ಕತ್ತಳೆ ಒಳಗಡೆಯಿಂದ ನಿಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ಸೇರಿಸಿದಾತನ ಗುಣಾತಿಶಯಗಳನ್ನ ವರ್ಣಿಸುವುದಕ್ಕೆ ದೇವರು ಹಾದುಕೊಂಡಂತ ಸ್ವಂತ ಜನರು ನೀವು. ಬಾಡಿಗೆ ಅಲ್ಲ. ಪಕ್ಕದಲ್ಲಿ ಇರೋರ್ಗೆ ಹೇಳ್ರಿ, ಬಾಡಿಗೆ ಅಲ್ಲ, ನಾನು ಸ್ವಂತ. ಕೆಲವ್ರಿಗೆ ಇವತ್ತು ಕಾನ್ಫಿಡೆಂಟ್ ಇಲ್ಲ. ಹಲೋ ಸಾರ್, ನಿನಗೆ ಸಭೆ ಟೆಂಪ್ರವರಿ ಆಗಿರ್ಬೋದು, ಆದ್ರೆ ಯೇಸು ನಿನಗೆ ಟೆಂಪ್ರವರಿ ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನು ಸಾಧಾರಣ ವ್ಯಕ್ತಿ ಆಗಲ್ಲ. ಎಸ್ ಓದಿಮಾ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ಪ್ರಚಾರ ಏನ್ ಮಾಡುವವರಾಗುವಂತೆ ಮಾಡ್ತಾ ಇದ್ದೀರಾ? ಸ್ತೋತ್ರ. ಲೈಟ್ ಟಾರ್ಚ್, ಬೆಳಕು. ಸ್ತೋತ್ರ. ಪ್ರಕಾಶ ಇದೆ, ಲೈಟ್ ಇದೆ. ಬೆಳಕು ಮುಚ್ಚಿಬಿಟ್ಟಿದ್ದೀವಿ. ದೇವರ ವಾಕ್ಯ ಹೇಳುತ್ತದೆ, ನೀವು ಒಂದು ಕಾಲದಲ್ಲಿ ಬೆಳಕಿನಲ್ಲಿ ಇರಲಿಲ್ಲ, ನೀವು ಕತ್ತಲೆಯಲ್ಲಿದ್ದವರು. ಆದರೆ ಆಶ್ಚರ್ಯಕರವಾದ ಬೆಳಕಿನ ಕಡೆಯಲ್ಲಿ ನಡೆಸಿದ ಆತನ ಗುಣಾತಿಶಯವನ್ನ, ಯೇಸು ನಿನಗೆ ಮಾಡಿದ ಉಪಕಾರವನ್ನ, ಯೇಸು ನಿನಗಾಗಿ ಸುರಿಸಿದ ರಕ್ತವನ್ನ, ಅವನ ತ್ಯಾಗವನ್ನ ವರ್ಣಿಸೋದಿಕ್ಕೆ, ಲೋಕಕ್ಕೆ ತಿಳಿಸೋದಿಕ್ಕೆ ದೇವರು ನಿನ್ನನ್ನ ಸ್ವಕೀಯ ಪ್ರಜೆಯಾಗಿ, ರಾಜವಂಶಸ್ಥನಾಗಿ, ಯಾಜಕನಾಗಿ ಆರಿಸಿಕೊಂಡ್ರನು.
ನಿನ್ನ ಬೆಳಕು, ಮರೆಯಾಗಿರುವ ಬೆಳಕು ಹೊರಗಡೆ ಬಂದ್ರೆ ನೀನು ಅನೇಕರಿಗೆ ಬೆಳಕು ಕೊಡುತ್ತೀಯ. ದಿಸ್ ಇಸ್ ದ ರೀಸನ್ ಗಾಡ್ ಕಾಲ್ಡ್ ಯು. ಇದಕ್ಕೋಸ್ಕರನೇ ದೇವರು ನಿನ್ನನ್ನು ಕರೆದಿದ್ದಾನೆ. ನೀನು ಸುವಾರ್ತೆ ಸಾರಲೇಬೇಕೆಂಬ ನಿರ್ಬಂಧ ನಿನಗೆ ಇದೆ. ಹಲ್ಲೆಲೂಯ. ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋನಲ್ಲ ನೀನು. ನೀನು ಲೋಕಕ್ಕೆ ಬೆಳಕಾಗಿದೆಯೋ. ಐ ಆಮ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ನನ್ನ ಜವಾಬ್ದಾರಿ ನಾನು ಮರ್ತರೆ ವಾಟ್ ಈಸ್ ದ ಯೂಸ್? ಐ ಹ್ಯಾವ್ ದ ಪವರ್. ನನಗೆ ಅಧಿಕಾರ ಇದೆ. ಬೆಳಕು ಆನ್ ಮಾಡೋದಕ್ಕೆ ಅಧಿಕಾರ ಇದೆ. ನಾನು ಆನ್ ಮಾಡೋದಿಲ್ಲ. ಸ್ಟಿಲ್ ಕತ್ತಲೆ ಇರೋ ಸಂಗಡ ಸೇರ್ಕೊಂಡು ನಾನು ಕತ್ತಲೆಯಲ್ಲಿ ಹುಡುಕಾಡ್ತಾ ಇದ್ರೆ ವಾಟ್ ಈಸ್ ದ ಯೂಸ್? ಇವತ್ತು ಒಂದು ತೀರ್ಮಾನದೊಂದಿಗೆ ಹೋಗ್ರಿ. ಐ ವಿಲ್ ಶೇರ್ ದಿಸ್ ಗಾಸ್ಪಲ್. ನಿಂದೆ ಬರಲಿ, ಅಪಮಾನ ಬರಲಿ, ಆದ್ರೂ ನಾನು ಕಂಡುಕೊಂಡಂತ ಈ ಆಶ್ಚರ್ಯಕರವಾದ ಬೆಳಕನ್ನ ನಾನು ಮತ್ತೊಬ್ಬರಿಗೆ ತಿಳಿಸದೆ ಹೋದ್ರೆ ನಾನು ದೇವರ ಮುಂದೆ, ಸತ್ಯವೇದ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವನಿಗೆ ಒಂದು ದಿನ ನ್ಯಾಯ ತೀರ್ಪಿದೆ. ದೇವರು ನಿನ್ನನ್ನು ರಕ್ಷಣೆ ಮಾಡಿರೋದು ನೀನು ಸಾರಬೇಕಾದ ಸುವಾರ್ತೆ ಸಾರದೆ ಹೋದ್ರೆ ದೇವರು ನೀನು ಹೀಗೆ ಹೋಗೋದಕ್ಕೆ ದೇವರು ಬಿಡುವುದಿಲ್ಲ. ನಿನ್ನ ಬಳಿಯಲ್ಲಿ ದೇವರು ನ್ಯಾಯ ತೀರ್ಪು ಮಾಡುವ ದಿವಸ ಇದೆ. ಅದು ಮಗ ಮಾಡೋದಿಲ್ಲ, ಅದು ತಂದೆಯಾದ ದೇವರೇ ಮಾಡ್ತಾನೆ. ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ. ಸಮರ್ಪಣೆ ಮಾಡ್ರಿ. ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ. ಹೃದಯದ ಆಳದಿಂದ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ಭೂಮಿಗೆ ಉಪ್ಪಾಗಿದ್ದೀರಾ. ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. ಗೋ. ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ. ಆ ಎರಡು ಕರೆಗಳನ್ನು ಪರಲೋಕ ರಾಜ